ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಹೊಸ ದಿವಸಕ್ಕಾಗಿ ಸ್ತೋತ್ರ. ಈ ದಿವಸ, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ನನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಪ್ರತಿಯೊಬ್ಬರನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 16ನೇ ಅಧ್ಯಾಯ 1ರಿಂದ. ಯೋಬನು 16ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಯೋಬನು ಹೀಗೆ ಉತ್ತರ ಕೊಟ್ಟನು: ಇಂಥ ಮಾತುಗಳನ್ನು ಬಹಳವಾಗಿ ಕೇಳಿದ್ದೇನೆ. ನೀವೆಲ್ಲರೂ ಬೇಸರಿಕೆಯನ್ನು ಹುಟ್ಟಿಸುವ ಆಧರಣೆಯವರಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರ. ಯೋಬನು ಅವನ ವಿರೋಧಿಗಳು ಎಷ್ಟೇ ದೇವರಿಗೆ ವಿರುದ್ಧವಾಗಿ ಮಾತಾಡಿದಾಗಲೂ ಕೂಡ ಸರಿಯಾದ ಉತ್ತರವನ್ನ ಕೊಡ್ತಾ ಬಂದಿದ್ದಾನೆಂಬುದನ್ನು ನಾವು ಇಲ್ಲಿವರೆಗೆ ತಿಳಿದುಕೊಂಡಿದ್ದೇವೆ ಮತ್ತು ಇದೇ ಮಾತನ್ನ ತಿಳಿಸ್ತಾ ಇದ್ದೇನೆ. ಆಗ ಅವರು ಬಹಳ ಹೀಯಾಳಿಸ್ತಾರೆ, ಮಾಡ್ತಾರೆ, ವಿರುದ್ಧವಾಗಿ ಮಾತನಾಡ್ತಾರೆ. ಆಗ ಯೋಬನಲ್ಲಿ ಹೇಳಿದ್ದಾನೆ, ನಿಮ್ಮ ಇಂಥ ಮಾತುಗಳನ್ನು ನಾನು ಬಹಳವಾಗಿ ಕೇಳಿದ್ದೇನೆ. ನೀವು ಒಬ್ಬರಿಗೆ ಬೇಸರ ಹುಟ್ಟಿಸುವವರಾಗಿದ್ದೀರಿ. ಆದರೆ ಇವತ್ತು ಕೂಡ ಅನೇಕರಿಗೆ ಸತ್ಯವನ್ನ ತಿಳಿಸಿದರೆ ಅವರು ಸತ್ಯವನ್ನ ಕೇಳುವುದಿಲ್ಲ, ಮಾಡೋದಿಲ್ಲ, ವಿರುದ್ಧವಾಗಿ ಮಾತನಾಡುತ್ತಾರೆ. ಇವರನ್ನು ಯಾವ ರೀತಿ ಮಾತಿನಲ್ಲಿ ಸಿಕ್ಕಿಸಬೇಕು ಅಂತ ಹೇಳಿ ವಿರುದ್ಧವಾಗಿ ಮಾತನಾಡ್ತಾರೆ. ಇದು ಇವತ್ತು ಕೂಡ ನಡೀತಾ ಇದೆ. ಹಾಗೆ ವಿರೋಧಿಗಳು ಇದು ಮಾಡುವಂತ ಕೆಲಸ ಅಂತ. ಹಾಗೆ ಅಂತವರ ಬಗ್ಗೆ ನಾವು ಬಹಳ ಎಚ್ಚರದಿಂದಿರಬೇಕು ಅಂತೇಳಿ ಆಗಿನ ಕಾಲದಲ್ಲೇ ಯೋಬನಿಗೆ ಅವನ ಸ್ನೇಹಿತರೆ ಇದೇ ರೀತಿ ಮಾಡಿದ್ರು. ಇವತ್ತು ಕೂಡ ಅದು ನಡೀತಾ ಇದೆ. ದೇವರ ವಿಷಯಗಳನ್ನ ಸರಿಯಾಗಿ ಇವತ್ತು ಯಾವುದೇ ಗ್ರಂಥಗಳಲ್ಲಿ ಅದರ ಪ್ರಕಾರ ಮಾತನಾಡಿದ್ರೆ ಆಯಾಯ ಜನಗಳಿಗೆ ಸರಿಯಾಗಿ ತಿಳಿಸಿದಾಗ ವಿರೋಧಿಗಳು, ಈ ಪ್ರಾಪಂಚಿಕ ಜನಗಳು ವಿರುದ್ಧವಾಗಿ ಮಾತನಾಡ್ತಾರೆ, ಮಾತಿನಲ್ಲಿ ಶಿಕ್ಷಕ್ಕೆ ಪ್ರಯತ್ನ ಮಾಡ್ತಾರೆ, ಬೈತಾರೆ. ಇವತ್ತು ಕೂಡ ಅದೇ ವಿಷಯ ನಡೀತಾ ಇದೆ. ಅದರಿಂದ ಅವರ ಬಗ್ಗೆ ನಾವು ಬಹಳ ಎಚ್ಚರವಾಗಿರಬೇಕು, ಅಂತವರ ಸವಾಸದಿಂದ ದೂರವಿರಬೇಕು ಅಂತ ಇದರ ಅರ್ಥ. 3ನೇ ವಚನ: ಒಣ ಮಾತುಗಳಿಗೆ ಪಾರವಿಲ್ಲವೋ? ಯಾವ ನೋವಿನಿಂದ ಈ ಉತ್ತರ ಕೊಟ್ಟೆ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಣ ಮಾತುಗಳಿಗೆ ಪಾರವಿಲ್ಲವೋ? ಯಾವ ನೋವಿನಿಂದ ಈ ಉತ್ತರ ಕೊಟ್ಟೆ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಯಾವುದೇ ಮಾತಿಗೆ ಇವತ್ತು ಉಪಕಾರವಿಲ್ಲವೋ? ಯಾವುದೇ ಕಷ್ಟ, ಸಂಕಟ, ದುಃಖಗಳಿಂದ ಮಾತಾಡಿದ್ರು ಆ ಮಾತಿಗೆ ಬೆಲೆ ಇಲ್ವೋ ಅಂತ ಹೇಳಿ ಯೋಬನು ಹೇಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಕಷ್ಟ, ಸಂಕಟ, ದುಃಖಗಳಿಗೆ ಆ ಮಾತುಗಳಿಗೆ ಬೆಲೆ ಇಲ್ವೋ? ಇವತ್ತು ಉದಾಹರಣೆಗೆ ಒಂದು ಮರ ಹಸಿರಾಗಿರ್ತದೆ, ಅದು ಒಣಗಿ ಹೋಗ್ತದೆ, ಆದ್ರೂ ಅದಕ್ಕೆ ಬೆಲೆ ಇಲ್ವೋ? ಆ ಒಣಗು ಮರದಿಂದಲೂ ಎಷ್ಟೋ ಪ್ರಯೋಜನ ಬರ್ತದೆ, ಅದು ಹಸಿರುವಾಗ ಮಾತ್ರ ಅಲ್ಲ. ಹಾಗೆ ಇವತ್ತು ಕಷ್ಟ, ಸಂಕಟ, ದುಃಖದಲ್ಲಿ ಬಿದ್ದಂತ ಮನುಷ್ಯರ ಮಾತಿಗೂ ಬೆಲೆ ಇಲ್ವೋ? ಯಾವ ನೋವಿನಿಂದ ಈ ಉತ್ತರ ಕೊಟ್ಟ? ದೇವರ ನಾಮಕ್ಕೆ ಸ್ತೋತ್ರಗಳು. ಯಾವ ನೋವಿನಿಂದ ಉತ್ತರ ಕೊಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿದೆಯೋ ಅಂತ ಹೇಳಿ ಮತ್ತು ಯೋಬನು ಮಾತನಾಡ್ತಾ ಇದ್ದಾನೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಕಷ್ಟ, ಸಂಕಟ, ದುಃಖಗಳು ಬಂದಾಗ ನಾವು ದೇವರ ಮಾತನ್ನ ಬಿಟ್ಟು ನಾವು ಮಾತನಾಡಬಾರದು ಅಂತ ಇದರ ಅರ್ಥ. ನಾನು ನಿಮ್ಮ ಹಾಗೆ ಮಾತಾಡಬಲ್ಲೆನು, ನೀವು ನನ್ನ ಸ್ಥಿತಿಯಲ್ಲಿ ಇದ್ದಿದ್ದರೆ. ನಾನು ನಿಮ್ಮ ಹಾಗೆ ಮಾತಾಡಬಲ್ಲೆನು, ನೀವು ನನ್ನ ಸ್ಥಿತಿಯಲ್ಲಿ ಇದ್ದಿದ್ದರೆ. ನನಗೂ ಕೂಡ ನಿಮ್ಮ ಹಾಗೆ ಗೊತ್ತಿತ್ತು ಮಾತಾಡಕ್ಕೆ, ಆದ್ರೆ ನಾನು ನಿಮ್ಮ ಸ್ಥಿತಿಯಲ್ಲಿ ಇಲ್ಲ, ನನ್ನ ಸ್ಥಿತಿಯೇ ಬೇರೆ ಅಂತ ಯೋಬ ಹೇಳ್ತಾನೆ. ಆದ್ರೆ ನಾನೀಗ ಪ್ರಾಪಂಚಿಕ ಮನುಷ್ಯವಲ್ಲ, ದೇವರಿಗೆ ವಿರುದ್ಧವಾದವನಲ್ಲ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಸರ್ವ ಸೃಷ್ಟಿಕರ್ತನಾದಂಥ ದೇವರ ಮಾತನ್ನೇ ನಾನು ಮಾತನಾಡ್ತೇನೆ. ನಾನು ನಿಮ್ಮಂಥವನು ಅಲ್ಲ ಅಂತ. ಹಾಗೆ ನಾವು ಅವರಾಗಿ ಎಷ್ಟೇ ಕಷ್ಟ, ಸಂಕಟ, ದುಃಖದಲ್ಲಿದ್ದರೂ ನಾವು ಇತರರ ಈ ಲೋಕದ ಜನರಾಗಿ ಆಗಬಾರದು ಅಂತ. ಯೋಬನ ಪರಿಸ್ಥಿತಿಯಲ್ಲಿ ನಾವಿದ್ರೂ ಕೂಡ ನಾವು ಹಾಗೆ ಆಗಬಾರದು ಅಂತ ಇದರ ಅರ್ಥ. ನಾನು ನಿಮಗೆ ವಿರುದ್ಧವಾಗಿ ಮಾತುಗಳನ್ನು ಹೊಸೆದು ನಿಮ್ಮ ವಿಷಯದಲ್ಲಿ ತಲೆಯಾಡಿಸಬಹುದಾಗಿತ್ತು ಅಂತ ಯೋಬ ಹೇಳ್ತಾನೆ. ನೋಡಿ, ನಾನು ನಿಮ್ಮ ಹಾಗೆ ಮಾತಾಡಬಹುದಿತ್ತು ವಿರುದ್ಧವಾಗಿ, ಆದ್ರೆ ನಿಮ್ಮ ವಿಷಯದಲ್ಲಿ ನಾನು ತಲೆಯಾಡಿಸಬಹುದಿತ್ತು.
ನಾನು ತಲೆ ಆಡಿಸೋದಿಲ್ಲ. ಆದರೆ ಒಂದಲ್ಲ ಒಂದು ದಿವಸ ಕಾರಣ ದೇವರೇ ದೇವರನ್ನು ನಿಮಗೆ ತಿಳಿಯಪಡಿಸುವುದೇನೋ. ನಾನು ನಿಮ್ಮ ಹಾಗೆ ಮಾತಾಡುವುದಿಲ್ಲ, ನಾನು ನ್ಯಾಯವಾಗಿಯೇ ನೀತಿವಂತನಾಗಿಯೇ ಮಾತನಾಡ್ತಾ ಇದ್ದೇನೆ ಅಂತ ಯೋಬ ಅವರಿಗೆ ತಿಳಿಸಿದಂಥ ಮಾತು. ಹಾಗೆ ಇದು ನಮ್ಮ ಜೀವಿತದಲ್ಲಿ ಕೂಡ ಯಾವುದೇ ಯೋಬನ ಹಾಗೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ತಲೆ ಆಡಿಸ್ಬೋದು, ಅವ್ರನ್ನ ಹೀಯಾಳಿಸುವುದು ನಾವು ಮಾಡಬಾರದು. ದೇವರ ವಿಷಯವನ್ನೇ ನಾವು ಮಾತನಾಡಬೇಕು ಅಂತ ಇದರ ಅರ್ಥವಾಗಿದೆ. 5ನೇ ವಚನ, ನಾನು ಬಾಯಿಯಿಂದ ನಿಮ್ಮನ್ನು ಧೈರ್ಯಗೊಳಿಸಿ ತುಟಿಗಳ ಆಧರಣೆಯಿಂದ ನಿಮ್ಮ ದುಃಖವನ್ನು ಶಮನ ಮಾಡಬಹುದಾಗಿತ್ತು. ದೇವರ ಸ್ತೋತ್ರವಾಗಲಿ. ನಾನು ಬಾಯಿಯಿಂದ ನಿಮ್ಮನ್ನು ಧೈರ್ಯಗೊಳಿಸಿ ತುಟಿಗಳ ಆಧರಣೆಯಿಂದ ನಿಮ್ಮ ದುಃಖವನ್ನು ಶಮನ ಮಾಡಬಹುದಿತ್ತು. ನಾನು ಬೇಕಾದಾಗೆ ನಿಮಗೆ ಬೇಕಾದಾಗೆ ನಾನು ಮಾತನಾಡಬಹುದಾಗಿತ್ತು, ನಿಮ್ಮ ದುಃಖವನ್ನು ಪರಿಹರಿಸಬಹುದಿತ್ತು ನಾನು ನಿಮ್ಮ ಮಾತುಗಳನ್ನ. ಆದರೆ ನಾನು ಮುಖ ನೋಡಿ ಮಾತನಾಡುವುದಿಲ್ಲ ಅಂತ ಹೇಳಿ ಇದರ ಅರ್ಥ. ಇದ್ದ ವಿಷಯವನ್ನು ಇದ್ದ ಹಾಗೆ ನಾನು ಮಾತನಾಡ್ತೇನೆ. ನಾಟಕ ಆಡಿ ನಾನು ಮನುಷ್ಯರನ್ನ ಮೆಚ್ಚಿಸಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇಲ್ಲ ಅಂತ ಯೋಬನ ಮಾತಿನ ಅರ್ಥ. ಅವರ ಸ್ನೇಹಿತರಾದ ವಿರೋಧಿಗಳು ಸ್ನೇಹಿತರು ಅವರಿಗೆ. ಹಾಗೆ ಇವತ್ತು ನಾವು ಕೂಡ ಏನೇ ಆದರೂ ಕೂಡ ಮನುಷ್ಯರ ಮುಖ ನೋಡಿ ಮನುಷ್ಯರಿಗೆ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾತನಾಡುವುದು, ಒಬ್ಬೊಬ್ಬರ ಜೀವನಕ್ಕೆ ಸರಿಯಾಗಿ ಮಾತನಾಡುವಂಥದ್ದು ಮುಂದೆ ಒಂದು ಹಿಂದೆ ಒಂದು ನಮ್ಮಲ್ಲಿ ಇರಬಾರ್ದು. ಬಾಯಿಯಲ್ಲಿ ಬರುವಂಥ ಮಾತು, ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಸರ್ವ ಸೃಷ್ಟಿಕರ್ತನಾದ ದೇವರು ನಮ್ಮನ್ನು ನಡೆಸುವಾಗ ನಾವು ದೇವರ ಪರವಾಗಿ ಮಾತಾಡಬೇಕು ಹೊರತು ಯಾರೇ ಅದನ್ನು ಮುಖದಾಕ್ಷಿಣ್ಯ ನೋಡಿ ಮಾತಾಡಬಾರದು, ನಾಟಕ ಜೀವನ ಮಾಡಬಾರದು ಅಂತ ಇದರ ಅರ್ಥ. 6ನೇ ವಚನ, ನಾನು ಮಾತಾಡಿದರೂ ನನ್ನ ಮನೋವ್ಯಥೆಯು ಶಾಂತವಾಗುವುದಿಲ್ಲ, ಸುಮ್ಮನಾದರೂ ಕಷ್ಟ ನಿವಾರಣೆಯಾಗುವುದಿಲ್ಲ. ನಾನು ಒಂದು ವೇಳೆ ಆ ರೀತಿ ನಾಟಕದ ಮಾತುಗಳನ್ನು ಮಾತಾಡಿದ್ರು, ಏನೇ ಮಾತಾಡಿದ್ರು ನನ್ನ ಮನೋವ್ಯಥೆಯು ಶಾಂತಿ ಆಗುವುದಿಲ್ಲ, ನನ್ನ ಬೇಸರವು ಶಾಂತಿ ಆಗುವುದಿಲ್ಲ, ಸುಮ್ಮನಾದರೂ ನನ್ನ ಕಷ್ಟ ನಿವಾರಣೆ ಆಗುವುದಿಲ್ಲ. ಆಗ ದೇವರ ವಿಷಯವನ್ನು ಮಾತಾಡಲೇಬೇಕು, ಅರ್ಥ ಮಾಡಿಕೊಳ್ಳಲೇಬೇಕು. ಯಾಕೆ ಹೀಗಾಯ್ತು ಅನ್ನುವ ಚಿಂತೆ ನನ್ನಲ್ಲಿ ಇರಬೇಕು. ಪ್ರತಿಯೊಂದನ್ನು ಯೋಚನೆ ಮಾಡ್ತಾ ಇದ್ದೇನೆ ಅಂತ ಯೋಬ ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಕಷ್ಟ ಸಂಕಟ ದುಃಖಗಳು ಬಂದಾಗ ಯಾಕೆ ಬಂತಪ್ಪ ಈ ರೀತಿ ಅಂತೇಳಿ ನಾವು ಬೇಸರವಾಗ್ತದೆ, ಮನಸ್ಸಿಗೆ ಶಾಂತಿ ಸಿಕ್ಕುವುದಿಲ್ಲ, ಸುಮ್ಮನೆ ಆದರೂ ನಿವಾರಣೆ ಆಗುವುದಿಲ್ಲ. ಆದರೆ ದೇವರ ವಾಕ್ಯವನ್ನ ಮೆಲುಕು ಹಾಕ್ತಾ ಇರಬೇಕು. 10 ದಶಾಜ್ಞೆಗಳನ್ನ ದೇವರು ಹೇಳಿದಾರಲ್ಲಪ್ಪ, ಇದರಲ್ಲಿ ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ, ಎಲ್ಲಿ ಪಾಪ ಮಾಡಿದ್ದೇನೆ, ದೇವರಿಗೆ ವಿರುದ್ಧವಾಗಿ ಗಂಡನಿಗೋ ಹೆಂಡತಿಗೋ ಮಕ್ಕಳಿಗೋ ಅತ್ತೆಗೋ ಸೊಸೆಗೋ ಅಥವಾ ಇತರರಿಗೋ ಪ್ರಾಣಿ ಪಕ್ಷಿಗಳಿಗೋ ಅಥವಾ ದೇವರ ವಿರುದ್ಧವಾಗಿ ನಾನು ಮಾತನಾಡಿದ್ದೇನೋ, ಆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೇನೋ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು. ಆ ಪ್ರಶ್ನೆ ಮಾಡಿಕೊಳ್ಳೋದಕ್ಕೆ ಪರಿಹಾರ ಕಂಡು ಹಿಡಿದಾಗಲೇ ಕಷ್ಟಗಳಿಂದ ದುಃಖದಿಂದ ನಾವು ನಿವಾರಣೆಯಾಗುವುದು, ಮನಸ್ಸಿಗೆ ಶಾಂತಿ ಬರುವುದು ಅಂತ ಇದರ ಅರ್ಥವಾಗಿದೆ. ಅದಕ್ಕೆ ಮುಖ್ಯವಾಗಿ ಬಹಳ ಸಲ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ, 10 ದಶಾಜ್ಞೆಗಳು ಯಾವಾಗಲೂ ಇವತ್ತು ಕಂಪ್ಯೂಟರ್ಲಿ ಪ್ರತಿಯೊಂದು ವಿಷಯಗಳು ಕೂಡ ಅಲ್ಲಿ ಪ್ರಿಂಟ್ ಆದಾಗಿ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ 10 ಆಜ್ಞೆಗಳು ಇರಲೇಬೇಕು. ಆಗ ನಮ್ಮದು ಇತರರದು ಕೂಡ ನಾವು ಇದನ್ನ ಕಂಡು ಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ ಅಂತ. ದೇವರ ನಮಗೆ ಸ್ತೋತ್ರವಾಗಲಿ. 7ನೇ ವಚನ, ಈಗಲಂತೂ ಆತನು ನನ್ನನ್ನು ಕುಂದಿಸಿದ್ದಾನೆ, ದೇವ ನೀನು ನನ್ನ ಬಳಗದವರನ್ನೆಲ್ಲ ಹಾಳು ಮಾಡಿದ್ದಿ. ದೇವರ ನಮಗೆ ಸ್ತೋತ್ರವಾಗಲಿ. ಈಗಲಂತೂ ಆತನು ನನ್ನನ್ನು ಕುಂದಿಸಿದ್ದಾನೆ, ಈಗಂತೂ ನನ್ನನ್ನು ದೇವರು ಈ ಪರಿಸ್ಥಿತಿಗೆ ತಳ್ಳಿದ್ದಾನೆ, ಮುಂದೆ ಒಂದು ದಿವಸ ನನ್ನನ್ನು ಮೇಲೆ ಎತ್ತಬಹುದು, ಈಗ ಕುಂದಿಸಿದ್ದಾನೆ ಅಂತ ಅಷ್ಟೇ ಯೋಬ ಹೇಳಿದ್ದು. ಆದ್ರೆ ಮುಂದೆ ನಾವು ನೋಡುವಾಗ ಯೋಬನ ಗ್ರಂಥ ಕೊನೆಯಲ್ಲಿ ನೋಡುವಾಗ ಬಿರುಗಾಳಿಯೊಳಗಿಂದ ದೇವರು ಮಾತನಾಡಿದರು ಅಂತ ಕುಂದಿ ಹೋದ ಮನುಷ್ಯನಿಗೆ ಆರೋಗ್ಯವನ್ನ ದಯಪಾಲಿಸಿದರು. ಕಳೆದು ಹೋದಂತ ಆಸ್ತಿ ಪಾಸ್ತಿ 2ರಷ್ಟು ಬಂತು. ಆ ಮಕ್ಕಳು ಎಲ್ಲ ಅವನ 10 ಮಕ್ಕಳು ಸತ್ತು ಹೋದ್ರು. ಆಮೇಲೆ ಮತ್ತೆ ಅವನ ಹೆಂಡತಿ ಬಿಟ್ಟು ಹೋದಂತ ಹೆಂಡತಿ ಬಂದ್ರು, ಗಂಡನಿಗೆ ಆಸ್ತಿ ಬಂತು, ಗಂಡ ಚೆನ್ನಾಗಿದ್ದಾನೆ ಅಂತ ಹೇಳಿ. ಹಾಗೆ ಹೆಂಡತಿ ಬರೆಯುವಾಗ ದೇವರು ಮಾಡಿದ್ರು. ಆಮೇಲೆ ಹುಟ್ಟಿದ ಮಕ್ಕಳು ಇಡೀ ಲೋಕದಲ್ಲಿ ಅಂತ ಚಲುವೆಯಾದ ಮಕ್ಕಳು ಯಾರು ಇರಲಿಲ್ಲ, ಅಂಥ ಮಕ್ಕಳನ್ನ ದೇವರು ಅವನಿಗೆ ಕೊಟ್ರು. ಮೊದಲಿನಿಗಿಂತ ಎಲ್ಲ 2ರಷ್ಟು ಜಾಸ್ತಿ ಆಗುವಂತೆ ದೇವರು ಕೊಟ್ರು. ಈ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಇಲ್ಲಿ ಯೋಬ. ಆದ್ರೆ ಹೀಗೆ ಆಗ್ತದೆ ಅಂತ ಯೋಬನಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಹೇಳಿದ್ದು, ಈಗಲಂತೂ ಆತನು ನನ್ನನ್ನು ಕುಂದಿಸಿದ್ದಾನೆ. ಹಾಗೆ ನಮ್ಮ ಕಷ್ಟ ಸಂಕಟ ದುಃಖದಲ್ಲಿ ಬರುವಾಗಲೂ ಕೂಡ ನಾವು ಬೇಸರಗೊಳ್ಳಬಾರದು. ಯಾವುದೇ ಕಾರಣಕ್ಕೂ ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕು. ಒಂದಲ್ಲ ಒಂದು ದಿವಸ ಖಂಡಿತವಾಗಿ ಸಮಯ ಬರುವಾಗ ದೇವರು ಮೇಲಕ್ಕೆ ಎತ್ತುತ್ತಾನೆ ಅಂತ ಇದರ ಅರ್ಥವಾಗಿದೆ. ದೇವ ನೀನು ನನ್ನ ಬಳಗದವರನ್ನೆಲ್ಲ ಹಾಳು ಮಾಡಿದ್ದಿ. ದೇವರ ನಮಗೆ ಸ್ತೋತ್ರವಾಗಲಿ. ಈ ಮಾತನ್ನು ಯಾಕೆ
ಹೇಳ್ದಂದ್ರೆ ಇದು ಯೋಬ ದೇವ್ರ ಹತ್ರ, ನನಗೆ ಕಷ್ಟ ಸಂಕಟ ದುಃಖ ಬಂದದಕ್ಕೋಸ್ಕರ ನನ್ನಿಂದಾಗಿ ಅವರು ಬೇಸರ ಪಡ್ತಾ ಇದ್ದಾರಲ್ಲ, ಯಾಕಪ್ಪ ಇವನಿಗೆ ಹೀಗೆ ಆಯ್ತು ಅಂತೇಳಿ ಅವರು ನಿಂದಿಸ್ತಾರಲ್ಲ, ನನ್ನಿಂದಾಗಿ ಅವರಿಗೆ ಬೇಸರವಾಗಿರ್ಬೋದಲ್ಲ ಅಂತೇಳಿ. ಹಾಗೆ ಇವತ್ತು ಕುಟುಂಬದಲ್ಲಿ ಒಬ್ಬನು ಈ ರೀತಿ ಬಂದ್ರೆ ಇತರರಿಗೆ ಅದು ಯಾಕೆ ಏನು ಅಂತ ಗೊತ್ತಾಗಿರೋದಿಲ್ಲ. ಕಾರಣ ಅವರಿಗೆ ದೇವರ ದರ್ಶನವಾಗಿರುವುದಿಲ್ಲ. ಅದರಿಂದ ಅವ್ರು ಹೀಯಾಳಿಸ್ತಾರೆ, ಮಾಡ್ತಾರೆ, ಬೇಸರ ಪಡ್ತಾರೆ, ಏನೋ ಪಡ್ತಾರೆ. ಆದ್ರೆ ಇವತ್ತು ಯೋಬನಿಗೂ ಕೂಡ ನನ್ನನ್ನು ಮುಂದೆ ದೇವರು ಈ ಮಟ್ಟಕ್ಕೆ ಮೇಲೆ ಎತ್ತುತ್ತಾರೆ ಅಂತೇಳಿ ಗೊತ್ತಿರಲಿಲ್ಲ. ಆದ್ರಿಂದ ಸಮಯಕ್ಕೆ ಸರಿಯಾಗಿ ಮಾತಾಡ್ತಾನೆ. ಆದ್ರೆ ಇವತ್ತು ದೇವರು ನಮ್ಮನ್ನ ಆರಿಸಿಕೊಂಡ ಮೇಲೆ ನಮ್ಮ ನಡೆಸ್ತಾ ಇರುವಾಗ ನಮಗೆ ದೇವರು ಇದರ ಮೂಲಕ ತಿಳಿಯಪಡಿಸ್ತಾರೆ. ದೇವರು ಆದುಕೊಂಡವರಿಗೂ ಯಾವ ಕಷ್ಟ ಸಂಕಟ ದುಃಖಗಳು ಬರ್ತವೆ, ಯಾರಿಂದ ಬರ್ತವೆ, ಹೇಗೆ ಸಹಿಸಿಕೊಳ್ಳಬೇಕು ಅಂತೇಳಿ ಯೋಬನ ಜೀವಿತವೇ ನಮಗೊಂದು ಉದಾಹರಣೆಯಾಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಮರಿಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ನೇ ವಚನ, ನೀನು ನನ್ನನ್ನು ಹಿಡಿದಿರುವುದು ನನಗೆ ಪ್ರತಿಸಾಕ್ಷಿಯಾಗಿದೆ. ನೋಡಿ, ದೇವರು ಏನ್ ಹೇಳ್ತಾನೆ, ನೀನು ನನ್ನನ್ನು ಹಿಡ್ಕೊಂಡಿದ್ದೀಯಾ, ಆದ್ರಿಂದ ನನಗೆ ಈ ರೀತಿ ಆಗಿದೆ, ಅದು ನನಗೆ ಪ್ರತಿಸಾಕ್ಷಿಯಾಗಿದೆ. ಮುಂದೆ ನಾನು ಸಾಕ್ಷಿಯಾಗಿ ಜೀವಿಸ್ತೇನೆ, ದೇವರು ನೀನೇ ಅಂತ ಹೇಳುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಆದ್ರಿಂದ ಈ ಕಷ್ಟ ಸಂಕಟ ದುಃಖದಲ್ಲಿ ಕೂಡ ನನ್ನೊಂದಿಗೆ ನೀನು ಹೀಗೆ ಮಾತನಾಡ್ತಾ ಇದ್ದೀಯಾ, ಯಾರಿಗೆ ಯಾವ ಸಮಯದಲ್ಲಿ ಹೇಗೆ ಉತ್ತರ ಕೊಡಬೇಕು ಅಂತ ನನ್ನ ಮುಖಾಂತರ ನೀನು ಮಾಡಿಸ್ತಾ ಇದ್ದೀಯಾ ಅಂತೇಳಿ ಯೋಬ ಅರ್ಥ ಮಾಡಿಕೊಂಡಿದ್ದಾನೆ. ಹಾಗೆ ನಮ್ಮ ಕಷ್ಟ ಸಂಕಟ ದುಃಖದಲ್ಲಿ ಕೂಡ ಇತರರಿಗೆ ಸರಿಯಾದ ಉತ್ತರ ಕೊಡುವಾಗ ನಮಗೆ ಸರಿಯಾದ ಜ್ಞಾನ ಬಂದು ನಾವು ದೇವರನ್ನೇ ಬಿಟ್ಟು ಕೊಡದ ಹಾಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರ ಪರವಾಗಿ ಮಾತಾಡುವುದಾದರೆ ಅದು ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ದೇವರು ನಮಗೆ ವಿಶೇಷವಾದ ಜ್ಞಾನವನ್ನ ಕೊಡ್ತಾ ಇದ್ದಾನೆ. ಒಂದು ವೇಳೆ ದೇವರಿಗಾಗಿ ಹಿಂದೆ ಇಡೀ ಒಬ್ಬಂಟಿಗರಾಗಿ ಜೀವಿಸುವುದಾದರೆ ಅಂಥವರು ಕೂಡ ಏನೇ ಆದರೂ ದೇವರನ್ನು ಬಿಟ್ಟು ಜೀವಿಸುವುದಿಲ್ಲ, ದೇವರಿಂದ ದೂರ ಹೋಗುವುದಿಲ್ಲ. ಇತರರಿಗೆ ದೇವರ ಸಾಕ್ಷಿಯನ್ನು ನುಡಿತಾರೆ, ಅವರ ಬಾಯಲ್ಲಿ ದೇವರ ಮಾತೆ ಬರ್ತದೆ. ಹಾಗಿರುವಾಗ ನಾವಲ್ಲಿ ಏನ್ ತಿಳ್ಕೊಳ್ಬೇಕು, ದೇವರು ನನ್ನನ್ನು ಬಿಟ್ಟುಕೊಡುವುದಿಲ್ಲ, ದೇವರು ನನ್ನ ಮುಖಾಂತರ ಮಾತನಾಡುತ್ತಾನೆ, ನನ್ನನ್ನು ನಡೆಸ್ತವನು ಆಗಿದ್ದಾನೆ, ದೇವರು ನನ್ನ ಪರವಾಗಿದ್ದಾರೆ ಅಂತ ನಾವು ಇದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಯೋಬ ಹೇಳಿದ್ದು, ನೀನು ನನ್ನನ್ನು ಹಿಡಿದಿರುವುದು ನನಗೆ ಪ್ರತಿಸಾಕ್ಷಿಯಾಗಿದೆ ಅಂತ. ದೇವರ ನಮಗೆ ಸ್ತೋತ್ರ. ಈಗ ನನ್ನ ಜೀವಿತವು ಕೂಡ ಇದೇ ರೀತಿ ಆಗಿದೆ ಸಾಧಾರಣ ಮಟ್ಟಿಗೆ. ನನ್ನ ಕ್ಷೀಣತ್ವವು ನನಗೆ ವಿರುದ್ಧವಾಗಿ ಎದ್ದು ನನ್ನ ಮುಖದ ಮುಂದೆ ಸಾಕ್ಷಿ ಕೊಡುತ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ನನ್ನ ಕ್ಷೀಣ ಅಂದ್ರೆ ನಾನು ಈ ರೀತಿ ಕ್ಷೀಣಿಸಿ ಹೋಗಿದ್ದೇನೆ, ನನಗೆ ಯಾವುದೇ ಶರೀರ ಬಲ ಇಲ್ಲ, ಎದ್ದು ತಿರುಗಾಡಕ್ಕೂ ನನಗೆ ಆಗ್ತಾ ಇಲ್ಲ, ಅದು ನನ್ನ ಮುಖದ ಮುಂದೆ ಸಾಕ್ಷಿ ಕೊಡ್ತದೆ, ನಾನು ಪ್ರತಿಸಾಕ್ಷಿಯಾಗಿದ್ದೇನೆ ಅಂತೇಳಿ. ಆದ್ರೆ ಅದರ ಅರ್ಥ ಯೋಬನು ಏನ್ ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ನಡೆಸ್ತಾ ಇದ್ದೀಯಲ್ಲ, ನೀನು ನನ್ನನ್ನು ಪ್ರೀತಿಸ್ತಾ ಇದ್ದೀಯಲ್ಲ, ಅದಕ್ಕೆ ನನಗೆ ಈ ರೀತಿ ಆಗಿದೆ, ಇದು ಆಗ್ಲೇ ಬೇಕಾಗಿದೆ ಅಂತೇಳಿ ಒಂದು ಅರ್ಥವನ್ನ ಯೋಬನಿಗೆ ಪವಿತ್ರಾತ್ಮರೇ ಮಾತನಾಡ್ತಾ ಇದ್ದಾರೆ. ಪವಿತ್ರಾತ್ಮನ ಒಂದು ಸಹಾಯದಿಂದ ಯೋಬನ ಆ ರೀತಿ ಮಾತನಾಡಿದ್ದಾನೆ. ಹಾಗೆ ಇವತ್ತು ದೇವರೊಂದಿಗೆ ಜೀವಿಸುವಾಗ ಬರುವಂತ ಕುಟುಂಬ, ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲರೂ ತೊರೆದು ಬಿಡ್ಬೋದು, ಬಂಧು ಬಳಗದವರು ತೊರೆದು ಬಿಡ್ಬೋದು, ಯಾರು ಇಲ್ಲದೆ ಆಗಿರ್ಬೋದು. ಆಗ ಅಂಥವರ ಬಾಯಲ್ಲಿ ದೇವರ ಮಾತೆ ಬರ್ತದೆ. ಆಗ ಅಂಥವರನ್ನ ದೇವರೇ ನಡೆಸ್ತಾರೆ, ಸತ್ಯವನ್ನೇ ಮಾತನಾಡ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ, ದೇವರ ವಿಷಯದಲ್ಲಿ ಬೈತಾರೆ. ಆಗ ನಾವು ತಿಳ್ಕೊಳ್ಬೇಕು, ಇಂಥವರನ್ನ ದೇವರು ಆರಿಸಿಕೊಂಡಿದ್ದಾರೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಬರೋದಾದ್ರೆ ನಾವು ಕೂಡ ಹಾಗೆ ತಿಳ್ಕೊಳ್ಬೇಕು. ಇದು ಉದಾಹರಣೆಗೆ ಒಂದು ಸಾಕ್ಷಿ ಕೊಟ್ಟಿದ್ದೇನೆ. ರಾಮನಗರ ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದು ಸಹೋದರಿ, ಅಂಗವಿಕಲ ಸಹೋದರಿ, ಮನೆಯವರೆಲ್ಲರೂ ಬಿಟ್ಟು ಹಾಕಿದ್ರು. ಆ ಪರಿಸ್ಥಿತಿ ತೀರದು ನಾನು ನೋಡ್ಲಿಲ್ಲ. ಆದ್ರೆ ಬೇರೆ ಒಂದು ಸಹೋದರಿಯ ಮುಖಾಂತರ ಇವತ್ತು ನಾವು ಒಂದು ತಿಂಗಳಿಗೆ 1 ಸಲ 2 ಸಲ ಮಾತಾಡಿಕೊಳ್ತಾ ಇದ್ದೀವಿ. ಆದ್ರೂ ಬಾಯಿ ಎತ್ತಿದ್ರೆ ದೇವರ ಮಾತೆ ಮಾತನಾಡ್ತಾರೆ. ಇಂಥವ್ರ ಬಗ್ಗೆ ಆ ಸಹೋದರಿ ಹೇಳ್ತಾಳೆ, ಬ್ರದರ್, ಇಂಥವ್ರ ಬಗ್ಗೆ ಬಹಳ ಎಚ್ಚರ ಇರಬೇಕು. ನಾವು ಇಂಥವ್ರು ಅಂಥವ್ರು ಅಂತ ಹೇಳಿದ್ರು ನಂಬಲಿಕ್ಕೆ ಹೋಗ್ಬಾರ್ದು. ಬರೀ ಸುಳ್ಳುಗಾರರೇ, ನಮ್ಮಿಂದ ಏನಾದ್ರೂ ಸಿಕ್ಕಿದ್ರೆ ತಿನ್ನಕ್ಕಾಗಿ, ನಾವು ಕೊಟ್ಟರೆ ತಿನ್ನಕ್ಕಾಗಿ ಮಾತ್ರ ಇದ್ದಾರೆ ಹೊರತು ಬಾಯಲ್ಲಿ ಮಾತ್ರ ಉಪಶಮನ ಮಾಡ್ತಾರೆ ಹೊರತು ಮತ್ತೆ ಏನು ಇಲ್ಲ. ಅದರಿಂದ ನಾವು ದೇವರನ್ನು ನಂಬಬೇಕು, ದೇವರ ಮಾತನ್ನು ಮಾತ್ರ ನಂಬಬೇಕು ಅಂತ ಹೇಳಿ ನನಗೂ ಕೂಡ ನನ್ನ ಹತ್ರ ಮಾತಾಡುವಾಗ ದೇವರ ವಾಕ್ಯದ ಮುಖಾಂತರವೇ ಆ ಹುಡುಗಿ ಮಾತನಾಡುವಳಾಗಿದ್ದಾಳೆ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಜೀವಿಸ್ತಾ ಇದ್ದಾಳೆ ಆ ಹುಡುಗಿ. ಆದ್ರೂ ದೇವರನ್ನ ಬಿಟ್ಟು ಕೊಡುವುದಿಲ್ಲ, ದೇವರ ಪ್ರೀತಿಯ ನಮ್ಮನ್ನು ನಡೆಸಲಿ ಅಂತೇಳಿ ಹೇಳ್ತಾ ಇದ್ದಾಳೆ. ನೋಡಿ, ಖಂಡಿತವಾಗಿ ಆಗ ಸಹೋದರಿಯ ಮುಖಾಂತರ ಯಾರು ಮಾತನಾಡುವುದಾಗಿದ್ದಾರೆ, ದೇವರೇ ಮಾತನಾಡುವವರಾಗಿದ್ದಾರೆ. ಇದು
ಇದುವೇ ಯೋಬನ ಪರಿಸ್ಥಿತಿ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಇದನ್ನು ನಾವು ಚೆನ್ನಾಗಿ ಅಳವಡಿಸಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. 9ನೇ ವಚನ, ಆತನ ಸಿಟ್ಟು ನನ್ನನ್ನು ಸೀಳಿ ಹಿಂಸಿಸುತ್ತಿದೆ, ಆತನು ನನ್ನ ಮೇಲೆ ಹಲ್ಲು ಕಡಿದಿದ್ದಾನೆ, ನನ್ನ ವಿರೋಧಿಯು ನನ್ನ ಮೇಲೆ ದೃಷ್ಟಿಯನ್ನು ತೀಕ್ಷ್ಣ ಮಾಡಿದ್ದಾನೆ. ಆತನ ಸಿಟ್ಟು ನನ್ನನ್ನು ಸೀಳಿ ಹಿಂಸಿಸುತ್ತಿದೆ. ಆಗ ಏನಾಗಿದೆ ಅಲ್ಲಿ, ಯೋಬನಿಗೆ ಗೊತ್ತಿಲ್ಲ, ದೇವರಿಗೆ ನನ್ನ ಮೇಲೆ ಕೋಪ ಇದ್ದು ನನಗೆ ಈ ಪರಿಸ್ಥಿತಿ ಬಂತು ಅಂತ ತಿಳ್ಕೊಂಡಿದ್ದಾನೆ. ಆದರೆ ಅವನು ಯೋಬನನ್ನು ಶೋಧನೆಗೆ ಒಳಪಡಿಸಿದ. ಯೋಬನು ಇನ್ನು ಬಲವಾಗಿ ನಿಲ್ಲಬೇಕು, ಸೈತಾನನಿಗೆ ಸೋಲಾಗಬೇಕು ಅಂತೇಳಿ ಒಂದು ಪರೀಕ್ಷೆಗೋಸ್ಕರ ರೀತಿ ಮಾಡಿದ್ದಾನೆ ಅಂತೇಳಿ ಯೋಬನಿಗೆ ಗೊತ್ತಿಲ್ಲ. ಆದ್ರೆ ನಾವು ಅದನ್ನು ತಿಳ್ಕೊಳ್ಬೇಕಾಗಿದೆ. ಕಾರಣ ಯೋಬನು ನೀತಿವಂತನಾಗಿದ್ದ, ನ್ಯಾಯವಂತನಾಗಿದ್ದ, ಯಾವುದೇ ಅವನ ಬಾಯಲ್ಲಿ ಒಂದು ಅನ್ಯಾಯ ಬರಲಿಲ್ಲ. ಆದ್ರೂ ಅವನನ್ನು ನಡೆಸ್ತಾ ಇದ್ರು. ಒಂದು ದೇವರ ಒಂದು ಪ್ರೀತಿ, ಒಂದು ಶೋಧನೆಗೆ ಒಳಪಡಿಸಿದ್ರು ಅಂತ ಇದರ ಅರ್ಥ. ಹಾಗೆ ಇವತ್ತು ನಾವು ಯೋಬನ ಹಾಗೆಲ್ಲ ನಾವು ಮಹಾ ಪಾಪಿಗಳಾಗಿದ್ದೇವೆ. ಆದ್ರಿಂದ ನಮ್ಮಲ್ಲಿ ಎಷ್ಟೋ ಪಾಪಿಗಳು ಬರ್ತಾ ಇದ್ದಾರೆ. ಯೋಬನಂತ ಒಂದು ನೀತಿವಂತರು, ನ್ಯಾಯವಂತರಾಗ್ಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ, ಖಂಡಿತವಾಗ್ಲು. ಆದ್ರೂ ಅದು ದೇವರ ಚಿತ್ತ. ಆದ್ರೂ ಒಂದೊಂದು ಸಲ ನಮ್ಮನ್ನು ದೇವರು ಕೂಡ ಶೋಧನೆಗೆ ಒಳಪಡಿಸ್ಬಿಡ್ಬೋದು. ಉದಾಹರಣೆಗೆ ನಾವು ಹಿಂದೆ ಬಹಳ ಸಲ ತಿಳ್ಕೊಂಡಿದ್ದೇವೆ, ಆದಾಮನನ್ನು ಏನ್ ಮಾಡಿದ್ರು ದೇವರು? ಏದೇನ್ ತೋಟದಲ್ಲಿ ದೇವರು ಏದೇನ್ ತೋಟದಲ್ಲಿ ಏನ್ ಮಾಡಿದ್ರು? ಶೋಧನೆಗೆ ಒಳಪಡಿಸಿದ್ರು. ಶೋಧನೆಯಲ್ಲಿ ಬಿದ್ದು ಹೋದ. ಆದ್ರಿಂದ ಏದೇನ್ ತೋಟದಿಂದ ಅವನು ಅಂದ್ರೆ ದೇವರ ಆಶೀರ್ವಾದದಿಂದ ಹೊರಬಂದ ಅಂತ ಇದರ ಅರ್ಥವಾಗಿದೆ. ಹಾಗೆ ಇದನ್ನು ಕೂಡ ನಾವು ನಾನಾ ರೀತಿಯಲ್ಲಿ ಇದನ್ನ ತಿಳಿದುಕೊಳ್ಬೇಕಾಗಿದೆ. ಅದಕ್ಕೆ ಯೋಬನು ಹೇಳ್ತಾನೆ, ಆತನ ಸಿಟ್ಟು ನನ್ನನ್ನು ಸೀಳಿ ಹಿಂಸಿಸುತ್ತಿದೆ ಅಂದರೆ ದೇವರ ಕೋಪದಲ್ಲಿ ನನ್ನನ್ನು ಹಿಂಸಿಸುತ್ತಿದ್ದಾನೆ ಅಂತೇಳಿ ಯೋಬನು ಅರ್ಥ ಮಾಡಿಕೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಹೇಳಿ. ಆತನು ನನ್ನ ಮೇಲೆ ಹಲ್ಲು ಕಡಿದಿದ್ದಾನೆ, ಅಂತ ಒಂದು ಸಿಟ್ಟಿನಲ್ಲಿ ನನಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ನನ್ನ ವಿರೋಧಿಯು ನನ್ನ ಮೇಲೆ ದೃಷ್ಟಿಯನ್ನು ತೀಕ್ಷ್ಣ ಮಾಡಿದ್ದಾನೆ. ನನ್ನ ವಿರೋಧಿಗಳು ನನ್ನನ್ನು ಹೀಯಾಳಿಸುವ ಹಾಗೆ, ಮಾತಾಡುವ ಹಾಗೆ ಈ ರೀತಿ ಮಾಡಿದ್ದಾನೆ ಅಂತೇಳಿ ಯೋಬನು ತಿಳ್ಕೊಂಡಿದ್ದಾನೆ. ಅದೇ ಆದ್ರಿಂದ ಈ ಮಾತನ್ನು ಹೇಳಲಿಕ್ಕೆ ಕಾರಣ. ಆದ್ರೆ ಯೋಬನಲ್ಲಿ ಯಾವುದೇ ಒಂದು ಅಸತ್ಯವಾದ ಮಾತು ಬರಲಿಲ್ಲ, ಏನು ಮಾಡಲಿಲ್ಲ, ದೇವರ ವಿರುದ್ಧವಾಗಿ ಮಾತಾಡಲಿಲ್ಲ, ನೀತಿವಂತನಾಗಿದ್ದ, ಒಂದು ನ್ಯಾಯವಂತನೂ ಆಗಿದ್ದ. ಆದ್ರೆ ದೇವರ ವಿಷಯಗಳು ಅವನಿಗೆ ಸರಿಯಾಗಿ ತಿಳಿಯದ ಕಾರಣ ಈ ರೀತಿಯಲ್ಲಿ ಮಾತಾಡಿದ. ಹಾಗೆ ಇವತ್ತು ದೇವರು ಏನ್ ಮಾಡ್ತಾರೆ, ಒಂದೊಂದ್ಸಲ ಅವರ ತಪ್ಪುಗಳಿಗೂ ಶಿಕ್ಷೆಗಳು ಬರಬಹುದು, ಶೋಧನೆಗೂ ಒಳಪಡಿಸಬಹುದು. ಆಗ ಮುಖ್ಯವಾಗಿ ಆಗ್ಲೇ ಹೇಳಿದಾಗೆ ದೇವರ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡು ನಾವು ಎಲ್ಲದರಲ್ಲಿಯೂ ವಿಷಯವನ್ನ ತಿಳ್ಕೊಳ್ಬೇಕು. ಯಾಕೆ ಈ ರೀತಿ ಕಷ್ಟ, ಸಂಕಟ, ದುಃಖ ಬಂತು? ನಾನು ಏನಾದರೂ ತಪ್ಪು ಮಾಡಿದ್ದೇನೆ, ಅದಕ್ಕೆ ಶಿಕ್ಷೆ ಬಂತು? ಎಲ್ಲಿ ತಪ್ಪಿ ಹೋಗಿದ್ದೇನೆ? ಯಾರಿಗೆ ಇರ್ಬೋದು, ತಂದೆಗಿರ್ಬೋದು, ತಾಯಿಗಿರ್ಬೋದು, ಹೆಂಡತಿಗಿರ್ಬೋದು, ಮಕ್ಕಳಿಗಿರ್ಬೋದು, ಇತರರಿಗಿರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳಿಗೂ ಇರ್ಬೋದು, ಗಿಡ ಮರಗಳಿಗಿರ್ಬೋದು, ಅಥವಾ ದೇವರ ಸೃಷ್ಟಿಯ ವಸ್ತ್ರದಲ್ಲಿರ್ಬೋದು, ದೇವರಿಗೆ ವಿರುದ್ಧವಾಗಿ ಮಾತಾಡಿದಿರ್ಬೋದು. ನಾನಾ ರೀತಿಯಲ್ಲಿ ನಮಗೆ ನಾವೇ ಏನ್ ಮಾಡಬೇಕು? ಇದನ್ನ ವಾಕ್ಯಗಳನ್ನ ಮೆಲುಕು ಹಾಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದ್ರೆ ಯೋಬನಿಗೆ ಗೊತ್ತಿಲ್ಲದೆ ಮಾತನಾಡಿದ್ದಾನೆ. ಆದ್ರೆ ದೇವರು ನಮಗೆ ಎಲ್ಲವನ್ನ ತಿಳಿಯಪಡಿಸ್ತಾ ಇದ್ದಾರೆ. ಆಗ ನಮ್ಮ ಮೇಲೆ ಕೂಡ ದೇವರಿಗೆ ಒಂದು ಇರುವಂತ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 10ನೇ ವಚನ, ನನಗೆ ವಿರುದ್ಧವಾಗಿ ಹಲವರು ಗುಂಪು ಕೂಡಿ ಬಾಯ್ಕಿಸಿದು ನನ್ನನ್ನು ಅಣಕಿಸಿ ಛೀಯೆ ಎಂದು ನನ್ನ ದವಡೆಯ ಮೇಲೆ ಬಡಿದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಲವಾರು ಗುಂಪು ಕೂಡಿಕೊಂಡು ಮತ್ತು ನನ್ನನ್ನು ಹೀಯಾಳಿಸ್ತಾರೆ, ಹಿಂಸಿಸ್ತಾರೆ, ನಾನಾ ತರದ ನೋವನ್ನ ಕೊಡ್ತಾ ಇದ್ದಾರೆ ಎಂದು ದವಡೆಯ ಮೇಲೆ ಬಡಿದಿದ್ದಾರೆ. ಅಂದ್ರೆ ದವಡೆ ಮೇಲೆ ಹೊಡೆದಾಗೆ ನನಗೆ ಮಾತನಾಡ್ತಾ ಇದ್ದಾರೆ ವಿರುದ್ಧವಾದ್ದರಿಂದ. ಯಾಕೆ ನನಗೆ ಈ ರೀತಿ ಆಯಿತು ಅಂತೇಳಿ ಅಲ್ಲಿ ಯೋಬನು ಬೇಸರ ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗೆ ಇವತ್ತು ನಮಗೆ ಕೂಡ ಕಷ್ಟ, ಸಂಕಟ, ದುಃಖಗಳು ದೇವರ ದರ್ಶನವಾದ ಮೇಲೆ ಲೋಕದವರೊಂದಿಗೆ ಅವರ ಸಹವಾಸವನ್ನ ಬಿಟ್ಟು, ಅವರ ಸಂಪರ್ಕವನ್ನ ಬಿಟ್ಟು, ಲೋಕದ ವಿಷಯವನ್ನ ಬಿಟ್ಟು ನಾವು ಜೀವಿಸ್ತಾ ಹೋದಾಗ ನಮಗೂ ಕಷ್ಟ, ಸಂಕಟ, ದುಃಖಗಳು ಬರ್ತವೆ ಅಂತ ಇದು ಒಂದು ಉದಾಹರಣೆಯಾಗಿದೆ. ಇಡೀ ಇವತ್ತು ಪ್ರತಿಯೊಂದು ಗ್ರಂಥವು ಅದನ್ನೇ ತಿಳಿಸ್ತದೆ. ಆದ್ರೆ ಲೋಕದ ವಿಷಯದವ್ರು ಏನ್ ಮಾಡ್ತಾರೆ, ಅಯ್ಯೋ ಅವನು ನೋಡಪ್ಪ ನಮ್ಮ ದೇವರನ್ನ ಬಿಟ್ಟು ಹೋದ, ನಮಗೆ ಬುದ್ಧಿವಾದ ಹೇಳ್ತಾನೆ, ಆ ದೇವರು ಒಳ್ಳೆಯವನು ಅಂತ ಹೀಗೆ ಹೇಳ್ತಾನೆ, ನಮ್ಮ ವಿಗ್ರಹದನೆ ಪೂಜೆ, ಮಾಯ, ಮಂತ್ರ, ಜ್ಯೋತಿಷ ಇಂಥದನ್ನೆಲ್ಲ ಬಿಟ್ಟು ಹೋಗಿದ್ದಾನೆ. ಈಗ ಅವನಿಗೆ ಏನಾಯ್ತು, ಯಾವ ಕಷ್ಟಗಳು ಬಂತು, ಸಂಕಟ ಬಂತು, ದುಃಖ ಬಂತು, ನೋಡಿದ್ದೀರಾ, ಅವನಿಗೆ ಬೇಕಾಗಿತ್ತ ಅಂತೇಳಿ ಹೇಳೋರಾಗಿದ್ದಾರೆ. ಇದು ನನಗೂ ಕೂಡ ಹೇಳಿದವರು, ಅಣಕಿಸಿದವರಾಗಿದ್ದಾರೆ. ಉದಾಹರಣೆಗೆ ನೆರೆಕರೆಯವರು ಹೇಳಿದ್ದಾರೆ, ನನ್ನ ಹೆಂಡತಿಯೇ ಈ ಮಾತನ್ನು ಕೂಡ ನನಗೆ ಹೇಳಿದ್ದಾಳೆ. ಯೋಬ
ಯೋಬನ ಹೆಂಡತಿ ಹೇಳಿದಾಗೆ ಆಗಲಿ, ದೇವರ ನಮಗೆ ಸ್ತೋತ್ರವಾಗಲಿ. ಆದರೆ ದೇವ್ರು ಏನ್ ಮಾಡ್ತಾರೆ, ಒಂದೊಂದು ಶೋಧನೆಗೆ ಒಳಪಡಿಸ್ತಾರೆ, ದೃಢವಾಗಿ ನಾವು ನಿಲ್ಲುವುದಕ್ಕೋಸ್ಕರ, ಇತರರಿಗೆ ಸಾಕ್ಷಿ ಆಗುವುದಕ್ಕೋಸ್ಕರ. ಆದ್ರಿಂದ ಕೆಲವರು ಒಂದೊಂದು ಮಾತನ್ನು ಹೇಳಿದ್ರು, ಪ್ರಶ್ನೆ ಮಾಡಿದ್ರು, ನಾವು ಅದಕ್ಕೆ ಬೇಸರಗೊಳ್ಳಬಾರದು. 11, ದೇವರು ನನ್ನನ್ನು ತುಂಟರಿಗೆ ಒಪ್ಪಿಸಿ ಕೆಟ್ಟವರ ಕೈಗೆ ಎಸೆದು ಬಿಟ್ಟಿದ್ದಾನೆ. ನೋಡಿ, ಅವನು ಏನ್ ಹೇಳ್ದ, ದೇವರು ನನ್ನನ್ನು ತುಂಟರಿಗೆ ಒಪ್ಪಿಸಿ ಕೆಟ್ಟವರ ಕೈಗೆ ವಹಿಸಿ ಬಿಟ್ಟಿದ್ದಾನೆ ಅಂದ್ರೆ ಕೆಡುಕರ ಕೈಗೆ ನನ್ನನ್ನು ಒಪ್ಪಿಸಿ ಬಿಟ್ಟಿದ್ದಾನೆ, ನನ್ನನ್ನು ಹೀಯಾಳಿಸುವವರ ಕೈಗೆ ಅಂತ. ದೇವರು ನಮಗೆ ಸ್ತೋತ್ರವಾಗಲಿ. ಆದ್ರೆ ಅಲ್ಲಿ ಏನಾಗ್ತದೆ, ಅವರು ಮತ್ತೆ ಒಂದಲ್ಲ ಒಂದು ದಿವಸ ಸಾಕ್ಷಿಗಳಾಗಲೇಬೇಕು. ಒಬ್ಬರ ಸಾಕ್ಷಿಗಳಾಗಬೇಕಾದ್ರೆ ಸುಮ್ಮನೆ ಸಾಕ್ಷಿಗಳಾಗುವುದಿಲ್ಲ. ಇನ್ನೊಬ್ಬರನ್ನ ಹೀಯಾಳಿಸಿ ಮಾಡಿ, ನಾವು ಇವತ್ತು ಉದಾಹರಣೆಗೆ ಪ್ರವಾದಿಗಳನ್ನ, ಸಾಕ್ಷಿಗಳನ್ನ, ಅನೇಕರನ್ನ ನಾವು ನೋಡಿದ್ದೇವೆ. ತಾಯಿ ಗರ್ಭದಿಂದಲೇ ಆರಿಸಲ್ಪಟ್ಟವರು ಮಾತ್ರ ಅವರು ನೇರವಾಗಿ ದೇವರ ಸಾಕ್ಷಿಗಳಾಗಿ ಬರ್ತಾರೆ. ಅವರನ್ನು ದೇವರೇ ನಡೆಸ್ತಾರೆ. ಪ್ರಾಪಂಚಿಕ ವಿಷಯದಿಂದ ಕರೆದವರು ಅವರು ಖಂಡಿತವಾಗಿ ಹಿಂದೆ ನಾನಾ ತರದ ಅನ್ಯಾಯ ಪಾಪ ಮಾಡಿದವರಾಗಿರ್ಬೇಕು. ಅಂಥವ್ರನ್ನು ದೇವರು ಬದಲಾಯಿಸುವುದು. ಅದಕ್ಕಿಂತ ಮೊದಲು ಅವರಿಗೆ ಬರುವುದು ಕಷ್ಟಗಳೇ, ಸಂಕಟಗಳೇ, ದುಃಖಗಳೇ, ಆಮೇಲೆ ಹೀಯಾಳಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲ್ಲಿ ಏನಾಗ್ತದೆ, ಕೆಲವರು ದೇವರು ಯಾರನ್ನ ಆರಿಸಿಕೊಳ್ತಾರೋ, ಯಾರನ್ನು ನಡೆಸ್ತಾರೋ, ಅವರಿಗೆ ಯಾರು ವಿರುದ್ಧವಾಗಿ ಮಾತನಾಡ್ತಾರೋ, ಹಿಂಸೆ ಕೊಡ್ತಾರೋ, ಒಂದು ವೇಳೆ ದೇವರಿಗೆ ಅವರು ಸಾಕ್ಷಿಗಳಾಗಬೇಕು ಅಂತ ಆದ್ರೆ ಅವರನ್ನು ಸಾಕ್ಷಿಗಳನ್ನಾಗಿ ಮಾರ್ಪಡಿಸ್ತಾರೆ. ಯಾರು? ಈ ತುಂಟರು, ಕೆಟ್ಟವರು, ದುಷ್ಟರು, ಅಂದರೆ ಹೀಯಾಳಿಸುವವರು ಅಲ್ಲ. ಅವರು ಸರ್ವನಾಶಕ್ಕೆ ಹೋಗ್ಬೇಕು ಅಂತ ಆದ್ರೆ ಅವರಿಗೆ ಆದರೂ ಕೂಡ ದೇವರನ್ನೇ ಯಾರ ಮುಖಾಂತರ ತಿಳಿಯಪಡಿಸ್ಬೇಕು, ಅವರ ಮುಖಾಂತರ ತಿಳಿಯಪಡಿಸಿ, ಅಯ್ಯೋ ನಾನು ಇಂಥವರಿಗೆ ಹೀಗೆ ಹೇಳಿದೆ, ಇಂಥವರಿಗೆ ಹೀಗೆ ಮಾಡಿದೆ ಅಂತ ಹೇಳಿ ಅವರಿಗೆ ಸಂಪೂರ್ಣ ಅವರಿಗೆ ಯೋಚನೆ ಬಂದೇ ಬರ್ತದೆ ಅವರ ಮರಣ ಕಾಲದಲ್ಲಿ ಅಂತ ಕೂಡ ನಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಅಂತ ಸಾಕ್ಷಿಗಳಾಗ್ಲಿಕ್ಕೆ ಒಂದು, ಎರಡನೇ ಅವರ ಸರ್ವನಾಶಕ್ಕೆ ಹೋಗ್ಲಿಕ್ಕೆ ಇದುವೇ ಕಾರಣ. ಆದರೆ ಅವ್ರಿಗೂ ಕೂಡ ದೇವ್ರನ್ನ ಅರ್ಥ ಆಗ್ಬೇಕು. ನಾವು ದೇವರಿಗೆ ವಿರುದ್ಧವಾಗಿ ಮಾತಾಡದೆ, ಇಂಥವರಿಗೆ ವಿರುದ್ಧವಾಗಿ ನಾನು ಮಾತನಾಡದೆ ಅಂತೇಳಿ ಯೋಚನೆ ಬಂದು ಅವರು ಸಾಯಬೇಕಾಗಿರುತ್ತೆ. ಇದಕ್ಕೂ ಕೂಡ ಒಂದು ವಚನ ಇದೆ, ನೀನು ಮಾಡಿದ್ದು ನಿನ್ನ ಯೋಚನೆಗೆ ಬರದೆ ನೀನು ಮರಣ ಹೊಂದುವುದಿಲ್ಲ ಎಂಬುದಾಗಿ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ಒಂದು ವಿಚಾರವು ಕೂಡ ದೇವರಿಂದ ಇರ್ತದೆ. ಆದ್ರಿಂದ ನಾವು ಬೇಸರ ಪಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನನ್ನ ಜೀವಿತದಲ್ಲಿ ಕೂಡ ನನಗೆ ಯಾರು ಇಲ್ಲ, ಒಬ್ಬಂಟಿಗನಾಗಿ ಜೀವಿಸ್ತಾ ಇದ್ದೇನೆ. ಒಂದೊಂದ್ಸಲ ಯೋಚನೆ ಬರ್ತದೆ, ಆದ್ರೂ ಕೂಡ ಏನ್ ಮಾಡ್ತೇನೆ, ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆ ನನ್ನ ಜೀವಿತದಲ್ಲಿ ದೇವರ ದರ್ಶನವಾದ ಮೇಲೆಯೂ ಕೂಡ ಇದನ್ನು ಬಹಳ ಸಲ ಹೇಳಿದ್ದೇನೆ. ನಾನು ಆ ರೀತಿ ಹಿಂಸೆ, ಅದು ಇದು ಮಾತುಗಳಿಂದ ಬೈದವರು, ಮಾಡಿದವರು, ಹೀಯಾಳಿಸಿದವರು, ಏನೆಲ್ಲ ಹೇಳಿದವರು ಬಹಳ ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ. ಅದರಲ್ಲಿ ಸ್ವಲ್ಪ ಜನ ಈ ಲೋಕವನ್ನೇ ಬಿಟ್ಟು ಹೋಗಿದ್ದಾರೆ. ಅದು ಮಾತ್ರವಲ್ಲ, ದೇವರ ದರ್ಶನ ಆಗೋದಕ್ಕಿಂತ ಮೊದಲೇ ನನಗೆ ಹಿಂಸೆ ಕೊಟ್ಟವರು ನಾನಾ ರೀತಿಯಲ್ಲಿ, ಆಗಲೇ ನನಗೆ ಅನ್ಯಾಯವನ್ನ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಿತ್ತಿಲ್ಲ. ಒಬ್ಬರಿಗೆ ಅನ್ಯಾಯ ಆಯ್ತು ಅಂದ್ರೆ ನಾನು ಅವರ ಪರವಾಗಿ ಮಾತನಾಡ್ತಾ ಇದ್ದೆ. ಕಡೆಗೆ ಅವರೇ ನನಗೆ ವಿರುದ್ಧವಾಗಿ ಬಂದಿದ್ದಾರೆ. ಕಡೆಗೆ ನಾನು ಅದರಲ್ಲಿಯೂ ಬಹಳ ಕಷ್ಟ, ಸಂಕಟ, ದುಃಖ, ದಗಡುಗಳು, ಪೊಲೀಸ್ ಸ್ಟೇಷನ್, ಕೋರ್ಟು, ಆಸ್ಪತ್ರೆ ಕೂಡ ತುಳಿದವನಾಗಿದ್ದೇನೆ. ಕಡೆಗೆ ಅವರಿಗೆ ಬಂತು ಒಂದೊಂದು ಕಷ್ಟ, ಸಂಕಟ, ದುಃಖಗಳು. ಅಷ್ಟಲ್ಲ, ಬೇಕಾದಷ್ಟು ಅವರಿಗೆ ಬಂತಂತ ಶಿಕ್ಷೆಯನ್ನ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ಇವತ್ತು ಕೂಡ ಅದುವೇ ನಡೀತಾ ಇದೆ. ಇದುವೇ ಆಗಿದೆ ಒಬ್ಬನ ಜೀವಿತದಲ್ಲಿ. ಆದ್ರಿಂದ ನಾವು ದೇವರೊಂದಿಗೆ ಜೀವಿಸುವಾಗ, ದೇವರು ನಮ್ಮನ್ನು ಸಾಕಿ ಸಲಹಿಸಿ ನಡ್ತಾ ಇರುವಾಗ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ನಾವು ಅಲ್ಲಿ ಏನ್ ಮಾಡಬೇಕು, ಬೇಸರಗೊಳ್ಳಬಾರದು. ಆ ವಿರೋಧಿಗಳಿಗೆ ನಮ್ಮ ಬಾಯಲ್ಲಿ ದೇವರ ಮಾತನ್ನ ತಿಳಿಸುವುದಕ್ಕೋಸ್ಕರ, ಅವರಿಗೆ ಮತ್ತೆ ಆ ಯೋಚನೆ ಬರುವುದಕ್ಕೋಸ್ಕರ ಇದೆಲ್ಲ ನಡೆಯುವಂಥದ್ದು. ಆದ್ರಿಂದ ನಾವು ಬಹಳ ಎಚ್ಚರವಾಗಿರಬೇಕು. 12ನೇ ವಚನ, ನಾನು ನೆಮ್ಮದಿಯಿಂದ ಇದ್ದಾಗ ಆತನು ನನ್ನನ್ನು ಒಡೆದು ಹಾಕಿದನು. ನೋಡಿ, ಮೊದಲು ಏನ್ ಮಾಡ್ದ, ಬಹಳ ದೊಡ್ಡ ಆಸ್ತಿವಂತ ಯೋಬ, ಬೇಕಾದಷ್ಟು ಐಶ್ವರ್ಯವಂತ, ನೆಮ್ಮದಿಲಿದ್ದ. ಆದ್ರೆ ದೇವರು ಈ ಮಟ್ಟಕ್ಕೆ ತಂದ. ಯಾಕಂದ್ರೆ ಅವನು ನೆಮ್ಮದಿಲಿ ಇದ್ದಿದ್ರೆ, ಒಳ್ಳೆ ರೀತಿಯಲ್ಲಿ ಇದ್ದಿದ್ರೆ, ಅವನ ವಿರೋಧಿಗಳಿಗೆ ಅವನಿಗೆ ಮಾತಾಡಕ್ ಆಗ್ತಿತ್ತ? ದೇವರ ವಾಕ್ಯವನ್ನ ತಿಳಿಸ್ಲಿಕ್ಕೆ ಆಗ್ತಿತ್ತ? ಇಷ್ಟು ಜ್ಞಾನವಂತನಾಗ್ತಿದ್ನ? ದೇವರ ಮೇಲೆ ಇಷ್ಟು ಭರವಸೆ ಮೊದಲೇ ಇತ್ತು. ಆದ್ರೂ ಅವನ ವಿರೋಧಿಗಳಿಗೆ ಅವನು ಉತ್ತರ ಕೊಡಕ್ಕೆ ಆಗ್ತಿತ್ತ? ಯೋಬನಿಗೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ದೇವರು ಏನ್ ಮಾಡಿದ್ರು, ಈ ಮಟ್ಟಕ್ಕೆ ಅವನನ್ನ ತಂದ್ರು. ಯಾಕಂದ್ರೆ ಇತರರಿಗೆ ಸಾಕ್ಷಿಗಳಾಗ್ಲಿಕ್ಕೆ. ಇದು ಕೂಡ ನಮ್ಮ ಜೀವಿತದಲ್ಲಿ ಬಹಳ ನಾವು ಇದನ್ನ ಯೋಚನೆ ಮಾಡಿಕೊಳ್ಬೇಕಾಗ್ತದೆ. ಕತ್ತು ಹಿಡಿದು ನನ್ನನ್ನು ಚೂರು ಚೂರು ಮಾಡಿದನು, ನನ್ನನ್ನು ಗುರಿ ಮಾಡಿಕೊಂಡಿದ್ದಾನೆ.
ನೋಡಿ, ನನ್ನನ್ನು ಕತ್ತು ಹಿಡುಗಿ ಇಸ್ಕಿ ಕೊಲೆ ಮಾಡುವ ಹಾಗೆ ನನ್ನನ್ನು ಚೂರು ಮಾಡಿಬಿಟ್ಟ. ಇವತ್ತು ಈ ಪರಿಸ್ಥಿತಿಗೆ ಅಂದ್ರೆ ಯಾವುದೇ ಗತಿ ಇಲ್ಲ. ಹೆಂಡತಿ ಬಿಟ್ಟು ಹೋದ್ಲು, ಇವರು ಹೇಳಿಸ್ತಾರೆ, ಅಲ್ಲಿ ಯಾರು ನೋಡೋರಿಲ್ಲ, ಮಾತನಾಡೋರು ಕೂಡ ಅಲ್ಲಿ ಇಲ್ಲ. ಹಾಗೆ ನನ್ನನ್ನು ಗುರಿ ಮಾಡಿಕೊಂಡಿದ್ದಾನೆ. ಆ ರೀತಿಗೆ ಇವತ್ತು ನನಗೆ ಕತ್ತು ಇಸ್ಕಿ ಬಿಸಾಡಿ ಬಿಟ್ಟಾಗ ಇವತ್ತು ಈ ರೀತಿ ಮಾಡಿದ. ಆದ್ರೂ ದೇವರು ಯೋಬನನ್ನು ಕೈ ಬಿಟ್ರ. ಹೆಂಡತಿ ಇಲ್ಲ, ಯಾರು ಕೊಡ್ಲಿಲ್ಲ, ವಿರೋಧಿಗಳು ಬಂದ್ರು ಹೇಳಿಸ್ತಾ ಇದ್ದಾರೆ ಅಂತ ಬಿಟ್ರ ದೇವರು ಯೋಬನನ್ನ ಬಿಡ್ಲಿಲ್ಲ. ಅವರಿಗೊಂದು ಸಾಕ್ಷಿ ಆಗ್ಲಿಕ್ಕೋಸ್ಕರ, ಆ ವಿರೋಧಿಗಳಿಗೆ ಸರಿಯಾಗಿ ದೇವರ ಒಂದು ಪಾಠ ಆಗ್ಲಿಕ್ಕೋಸ್ಕರ ಯೋಬನನ್ನು ಈ ರೀತಿ ಮಾಡಿದರು. ಆದ್ರೂ ದೇವರು ಯಾರ ಪರವಾಗಿ ನಿಂತರೋ? ಯೋಬನ ಪರವಾಗಿ ನಿಂತರು. ಇದು ನಮ್ಮ ಜೀವಿತದಲ್ಲಿ ಕೂಡ ದೇವರ ಸಹಾಯ ಬರುವುದು ಹೀಗೆ. ದೇವರೊಂದಿಗೆ ಜೀವಿಸುವಾಗ ಇಂತಹ ಪರಿಸ್ಥಿತಿಗಳು ಕೂಡ ಬರ್ಬೋದು. ಅಂದರೆ ಯೋಬನಿಗೆ ಏನಾಯ್ತು? ನೇರ ಪರಲೋಕದ ಒಂದು ದರ್ಶನ, ಪರಲೋಕದ ವಿಷಯ. ಖಂಡಿತವಾಗಿ ಅವನ ಆತ್ಮ ಎಲ್ಲಿಗೆ? ಪರಲೋಕಕ್ಕೆ. ಹಾಗಿದು ನಮ್ಮ ಜೀವಿತದಲ್ಲಿ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಗೆ, ದೇವರ ಮನುಷ್ಯನಾಗಿ ಬಂದಾಗ ಯಾವ ರೀತಿ ಕಷ್ಟ, ಸಂಕಟ, ದುಃಖಗಳು ಬಂತು, ಇದು ನಮ್ಮ ಹಿಂದೂ ಸಂಸ್ಕೃತಿ ಶ್ಲೋಕಗಳಲ್ಲಿ ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಬೈಬಲಲ್ಲಿ ಮಾತ್ರ ಅಲ್ಲ, ಕುರಾನಲ್ಲಿ ಕೂಡ ಇದೇ ವಿಷಯಗಳು ಇವೆ. ಶ್ರೀಕೃಷ್ಣ ಪರಮಾತ್ಮನು ಇದನ್ನೇ ತಿಳಿಸಿದ್ದು. ಆದರೆ ಸರಿಯಾಗಿ ಇದನ್ನ ತಿಳಿದು ಮಾಡಿ ಬೋಧನೆ ಮಾಡೋರು ಬಹಳ ಕಡಿಮೆ. ಏನೇನೋ ಮುಖದಾಕ್ಷಿಣ್ಯಗಾಗಿ ಮಾತನಾಡಿಕೊಂಡು ಅವರ ಒಂದು ಜೀವನಕ್ಕಾಗಿ ಯೋಬ ಹೇಳಿದಾಗೆ ಆ ರೀತಿ ಅವರು ಮಾತಾಡುವವರಾಗಿದ್ದಾರೆ. ಆದ್ರೆ ಇದು ಒಂದು ದೇವರ ಒಂದು ಪ್ರೀತಿಯಾಗಿದೆ. 13ನೇ ವಚನ, ಆತನ ಬಾಣಗಳು ನನ್ನನ್ನು ಮುತ್ತಿಕೊಂಡಿವೆ. ದೇವನಾಮಕ್ಕೆ ಸ್ತೋತ್ರಗಳು. ಆತನು ಕರುಣವಿಲ್ಲದೆ ನನ್ನ ಅಂತರಂಗವನ್ನು ಇರಿದು ಭೂಮಿಯ ಮೇಲೆ ನನ್ನ ಪಿತ್ತವನ್ನು ಸುರಿಸಿದ್ದಾನೆ. ನೋಡಿ, ಆತನ ಬಾಣಗಳು, ಕೋಪ ನನ್ನ ಮೇಲೆ ಬರ್ತಾ ಇದೆ, ಬಂದು ಹೋಗಿದೆ. ಆತನು ಕರುಣವಿಲ್ಲದೆ ನನ್ನ ಅಂತರಂಗವನ್ನು ಇರಿದು ಭೂಮಿ ಮೇಲೆ ನನ್ನ ಪಿತ್ತವನ್ನು ಸುರಿಸಿದ್ದಾನೆ. ನನ್ನ ಮೇಲೆ ದೇವರಿಗೊಂದು ಪ್ರೀತಿ ಇಲ್ವಾ? ಕರುಣೆ ಇಲ್ವಾ? ಏನು ಇಲ್ವಾ? ಇಷ್ಟೊಂದು ದೇವರು ಸುರಿಸಿಕೊಂಡು ನಾನು ಈ ರೀತಿ ಜೀವಿಸುವಾಗಿ ನನ್ನನ್ನು ಮಾಡಿದ್ದಾನಲ್ಲ, ದೇವರ ಕೋಪ ನನ್ನ ಮೇಲೆ ಬಂದಿದೆ ಅಂತ ಹೇಳುವಂಥದ್ದು ಯೋಬನ ಮಾತು. ಅದ್ರಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಅವನಿಗೆ ಆಗ್ಲಿಲ್ಲ. ದೇವರು ಮುಂದೆ ಯಾವ ಪರಿಸ್ಥಿತಿಗೆ ನನ್ನ ತಗೊಂಡು ಹೋಗ್ತಾ ಇರ್ತ ಅವನಿಗೆ ಗೊತ್ತಿರ್ಲಿಲ್ಲ. ಆದ್ರೆ ದೇವರು ಈಗ ನಮಗೆ ಇದನ್ನ ತಿಳಿಯಪಡಿಸ್ತಾ ಇದ್ದಾರೆ. ಅದರಿಂದ ನಾವು ನಮ್ಮ ಜೀವಿತದಲ್ಲಿ ಕೂಡ ತಿಳಿದುಕೊಳ್ಳುವಂಥದ್ದು ಬಹಳ ಇದೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. 14, ನನ್ನನ್ನು ಒಡೆದೊಡೆದು ಶಿಥಿಲಪಡಿಸಿ ಶೂರನ ಹಾಗೆ ನನ್ನ ಮೇಲೆ ಓಡಿ ಬರುತ್ತಾನೆ. ನಮಗೆ ಸ್ತೋತ್ರವಾಗಲಿ. ನನ್ನನ್ನು ಒಡೆದು ಇಂಥ ಕಷ್ಟ, ಸಂಕಟ, ದುಃಖಗಳಿಗೆ ಗುರಿ ಮಾಡಿ ನನ್ನ ಮೇಲೆ ಶೂರನ ಹಾಗೆ ನನ್ನ ಮೇಲೆ ಓಡಿ ಬರುತ್ತಾನೆ. ನೋಡಿ, ಅದು ಅರ್ಥ ಆಗಿದೆ. ಆದ್ರೂ ದೇವರು ನನ್ನನ್ನು ಬಿಡುತ್ತಾ ಇಲ್ಲ, ನನ್ನ ನಡೆಸ್ತಾ ಇದ್ದಾನೆ, ನನ್ನ ಕಡೆಗೆ ಬರ್ತಾ ಇದ್ದಾನೆ. ಆದ್ರೂ ಈ ಕಷ್ಟ, ಸಂಕಟಗಳಿಗೆ ನನ್ನನ್ನು ಏನ್ ಮಾಡಿದ್ದಾನೆ? ಗುರಿ ಮಾಡಿದ್ದಾನೆ. ಇದು ಕೂಡ ನಮ್ಮ ಜೀವಿತಕ್ಕೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಯೋಬನ ಮಾತಿನಿಂದಾಗಿ. 15ನೇ ವಚನ, ಗೋಣಿಯನ್ನು ಹೊಲಿದು ಮೈ ಮೇಲೆ ಹಾಕಿಕೊಂಡಿದ್ದೇನೆ, ನನ್ನ ಕೊಂಬನ್ನು ಧೂಳಿನಲ್ಲಿ ತಗ್ಗಿಸಿಕೊಂಡಿದ್ದೇನೆ. ನೋಡಿ, ಅವನಿಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ ಕೂಡ ಇದ್ದಿರೋದಿಲ್ಲ, ಹೊದ್ಕೊಳ್ಳಕ್ಕೆ ಬೆಡ್ಶೀಟು ಅದು ಇದು ಯಾವುದು ಇದ್ದಿರೋದಿಲ್ಲ. ಆಗಿನ ಕಾಲದಲ್ಲಿ ಕೂಡ ಗೋಣಿಯನ್ನು ಹೊಲಿದು ಮೈ ಮೇಲೆ ಹಾಕಿಕೊಂಡಿದ್ದೇನೆ. ಗೋಣಿ ಅಂದ್ರೆ ಯಾವ್ದು? ಮೊದಲು ಅಕ್ಕಿ, ಉಪ್ಪುಗಳು ಅಥವಾ ಗೊಬ್ಬರಗಳು, ನಾನಾ ರೀತಿ ವಸ್ತುಗಳೆಲ್ಲ ಗೋಣಿ ಅಂದ್ರೆ ಸೆಣಬು. ಅದ್ರ ಸೆಣಬು ಅಂತ ಕೂಡ ಹೇಳ್ತಾರೆ. ಈಗ ಅದು ಇಲ್ಲ, ಈಗ ಎಲ್ಲ ಪ್ಲಾಸ್ಟಿಕ್ ಚೀಲಗಳಾಗಿವೆ. ಎಲ್ಲ ಅದನ್ನು ಹೊಲಿದು ಮೈ ಮೇಲೆ ಹಾಕೊಳ್ತಿದ್ದೆ. ನೋಡಿ, ಎಂತ ಐಶ್ವರ್ಯವಂತರಿಗೆ ಯಾವ ಒಂದು ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ. ಹಾಗೆ ನನ್ನ ಕೊಂಬನ್ನು ಧೂಳಿನಲ್ಲಿ ತಗ್ಗಿಸಿಕೊಂಡಿದ್ದೇನೆ. ಆದ್ರಿಂದ ಮೊದಲು ಬಹಳ ಶಾಂತಿ, ಬಹಳ ಒಳ್ಳೆತನದಲ್ಲಿ, ಐಶ್ವರ್ಯತನದಲ್ಲಿ, ಆಡಂಬರ ಜೀವನದಲ್ಲಿ ಇದ್ದಂತ ಯೋಬ ಕಡೆಗೆ ನನ್ನನ್ನು ನಾನು ತಗ್ಗಿಸಿಕೊಂಡಿದ್ದೇನೆ. ಅಂದ್ರೆ ತಗ್ಗಿಸಿಕೊಳ್ಳದಿದ್ದರೆ ಅವನು ಇತರರಿಗೆ ಸಾಕ್ಷಿಗಳಾಗಲು ಜೀವಿಸಲು ಸಾಧ್ಯವಿಲ್ಲ, ದೇವರ ವಿಷಯ ತಿಳಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ. ಅದಕ್ಕೆ ದೇವರವನನ್ನು ಏನ್ ಮಾಡಿದ್ರು? ಮೊದಲಿನ ಒಂದು ಗುರಿ ಇಟ್ಟು ಯೋಬನನ್ನು ಅಲ್ಲಿವರೆಗೆ ತಗ್ಗಿಸಿದ್ರಂತ. ದೊಡ್ಡ ಐಶ್ವರ್ಯವಂತ. ಹಾಗೆ ಇವತ್ತು ಅನೇಕರು ಐಶ್ವರ್ಯವಂತರು ಕೂಡ ಏನಾಗ್ತಾರೆ? ದೇವರು ಯಾರನ್ನ ಪ್ರೀತಿಸ್ತಾರೆ ಅವ್ರನ್ನ ಸಂಪೂರ್ಣವರಿಗೆ ಏನೂ ಇಲ್ಲದಾಗೆ ಮಾಡಿಬಿಡ್ತಾನೆ, ಸಂಪೂರ್ಣವಾಗಿ ತಗ್ಗಿಸ್ತಾನೆ. ಆಮೇಲೆ ಅವ್ರನ್ನು ಸಾಕ್ಷಿಯನ್ನಾಗಿ ಎಬ್ಬಿಸಿ ನಿಲ್ತಾರೆ. ಆಗ ಮೊದಲಿಗಿಂತಲೂ ನಷ್ಟವಾದಕ್ಕಿಂತಲೂ 2ರಷ್ಟು ಅವರಿಗೆ ಅನೇಕ ಬರ್ತದೆ. ದೇವರು ಯಾರನ್ನ ಪ್ರೀತಿ ಮಾಡ್ತಾರೋ ಅವರನ್ನ ತಗ್ಗಿಸ್ತಾರೆ ಅಂತ ಹೇಳುವಂಥದ್ದು ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇವತ್ತು ಒಂದೊಂದು ಕಡೆಗೆ ನಾನಾ ರೀತಿ ಅತ್ಯಂತ ಐಶ್ವರ್ಯವಂತರಿಗೆ ಕಷ್ಟ, ಸಂಕಟ, ದುಃಖ ಬರ್ತದೆ. ಇದ್ರಲ್ಲಿ 2 ತರ ಇದೆ. ಒಂದು, ಅವರ ಅನಾಚಾರದಾಗಿ ಸರ್ವನಾಶ. ಆಮೇಲೆ ಕೆಲವರನ್ನ ದೇವರು ಪ್ರೀತಿ ಮಾಡಿದವರಿಗೆ ಕೂಡ ಈ ಪರಿಸ್ಥಿತಿ ಬರ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 16ನೇ ವಚನ,
ಕಣ್ಣೀರು ಸುರಿಯುವುದರಿಂದ ನನ್ನ ಮುಖವು ಕೆಂಪಾಗಿ ಹೋಗಿದೆ, ರೆಪ್ಪೆಯ ಮೇಲೆ ಮರಣಾಂಧಕಾರವು ಕವಿದಿದೆ. ನೋಡಿ, ಕಣ್ಣೀರು ಸುರಿದು ಮುಖ ತೀರ ಕೆಂಪಾಗಿ ಹೋಗಿತ್ತು. ಇವತ್ತು ಕೂಡ ಅನೇಕ ಮನುಷ್ಯರು ಬೇಸರದಿಂದ ಕಣ್ಣೀರು ಸುರಿತಾ ಇದ್ರೆ, ಜೋರಾಗಿ ಕೂಗ್ತಾ ಇದ್ರೆ ಏನಾಗ್ತದೆ? ಕಣ್ಣುಗಳು ಕೆಂಪಾಗ್ತವೆ, ಮುಖವು ಕೂಡ ಕೆಂಪಾಗ್ತದೆ. ಅದೇ ರೀತಿ ಯೋಬಂತು ಕೂಡ ಅಲ್ಲಿ ಏನಾಗಿತ್ತು? ಕಣ್ಣೀರು ಸುರಿಯುವುದರಿಂದ ನನ್ನ ಮುಖವು ಕೆಂಪಾಗಿ ಬಹಳ ಕಣ್ಣೀರು ಹತ್ತು ಆ ಒಂದು ಪರಿಸ್ಥಿತಿಗೆ ತಲುಪಿದ್ದಾನೆ. ರೆಪ್ಪೆಯ ಮೇಲೆ ಮರಣಾಂಧಕಾರವು ಕವಿದಿದೆ. ಕಣ್ಣಿನ ರೆಪ್ಪೆಯ ಮೇಲೆ ಮರಣವು ಇತ್ತು ಎಂಬುದಾಗಿ ಅವನಿಗೆ ಭಾಸವಾಗ್ತಿತ್ತು. ಯಾವಾಗ ಸಾಯ್ತೇನೋ, ಯಾವಾಗ ಕಣ್ಣು ಮುಚ್ಚುತ್ತೇನೋ, ಯಾವಾಗ ಈ ಲೋಕದ ಜೀವನವನ್ನು ಮುಗಿಸ್ತೇನೋ ಅಂತಂದ್ರೆ ಈ ಪರಿಸ್ಥಿತಿ ಕೂಡ ಅಲ್ಲಿ ಬಂದೇ ಬರುತ್ತದೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನಾ ರೀತಿ ಶೋಧನೆಗೆ ಒಳಪಡಬಹುದು. ಇವತ್ತು ದೇವರ ಪ್ರವಾದಿಗಳು, ಸಾಕ್ಷಿಗಳು ಕೂಡ ಅನೇಕ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿದ್ರು. ಹೀಗೆ ದೇವರ ವಿಷಯದಲ್ಲಿ ಇವತ್ತು ಯಾರು ಈ ರೀತಿ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸ್ತಾರೋ ಅಂದ್ರೆ ದೇವರ ವಿಷಯದಲ್ಲಿ, ಪ್ರಾಪಂಚಿಕ ವಿಷಯದಲ್ಲಿ ಅಲ್ಲ, ಖಂಡಿತವಾಗಿ ಅಂತವರ ಆತ್ಮ ಪರಲೋಕಕ್ಕೆ ದೇವರು ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇವತ್ತು ಹಾಗೆ ಪ್ರಾಪಂಚಿಕವೂ ಬೇಕು, ದೇವರು ಬೇಕು ಅಂತ ಹೇಳ್ಕೊಂಡು ಜೀವಿಸಲು ಖಂಡಿತವಾಗಿ ಯೋಚನೆ ಮಾಡುವುದೇ ಬೇಡ. ಯೋಬನ ಪರಿಸ್ಥಿತಿಯಲ್ಲಿ ದೇವರು ಆದುಕೊಂಡವರಿಗೆ ಅವರ ಕುಟುಂಬ, ಸಂಸಾರ, ಬಂಧು ಬಳಗವೇ ವಿರೋಧವಾಗಿ ಲೋಕದ ವಿಷಯದಲ್ಲಿ ಆಸೆ ಪಡದೆ, ಯಾರನ್ನು ನಿಂದಿಸದೆ, ಕೊನೆಯ ತನಕ ದೇವರ ಜ್ಞಾನದಲ್ಲಿ ಇದ್ದು, ದೇವರ ವಾಕ್ಯದಲ್ಲಿ ಇದ್ದು ಯಾರು ನಡೆದುಕೊಂಡು ಹೋಗ್ತಾರೋ, ಯಾರನ್ನು ನಡೆಸ್ತಾರೋ ಅವರ ಆತ್ಮ ಪರಲೋಕಕ್ಕೆ ಖಂಡಿತವಾಗಿ ಹೋಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂಬುದಾಗಿ ಈ ಒಂದು ಯೋಬನ ವಿಷಯದಲ್ಲಿ ನಮಗೆ ಬಹಳ ಚೆನ್ನಾಗಿ ಅರ್ಥವಾಗ್ತದೆ. ರೆಪ್ಪೆಯ ಮೇಲೆ ಮರಣಾಂಧಕಾರವು ಕವಿದಿದೆ. ನೋಡಿ, ಅಲ್ಲಿ ಏನಾಗಿತ್ತು? ನಾನು ಯಾವಾಗ ಕಣ್ಣು ಮುಚ್ಚುತ್ತೇನೋ, ಏನಾಗ್ತದೋ ಏನೋ ತಿಳಿ ಕೂಗಿಕೊಂಡು ಬೇಸರದಲ್ಲಿ ಕೂಡ ಯೋಬ ಯೋಚನೆ ಮಾಡ್ತಾ ಇದ್ದ. ಆದ್ರೆ ದೇವರು ನಮ್ಗೆ ತಿಳಿಪಡಿಸ್ತಾ ಇದ್ದಾರೆ, ಅಂತ ಕಷ್ಟ ನಮ್ಮ ಜೀವಿತದಲ್ಲಿ ಬಂದಾಗ ನಾವು ಬೇಸರ ಪಡುವ ಅಗತ್ಯವಿಲ್ಲ. ದೇವರ ಪ್ರೀತಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ನಾವು ಮುಂದೆ ಸಾಗಬೇಕಾಗಿದೆ. ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನನ್ನ ಮೂಲಕ ನೀವು ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅವರು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಹೆಚ್ಚೆಚ್ಚು ನಿಮ್ಮಲ್ಲಿ ಬಲಗೊಳ್ಳುವ ಹಾಗೆ ನೀವು ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ, ಇತರರಿಗೂ ನಿಮ್ಮ ಚಿತ್ತವಾದರೆ ತಿಳಿಸಿ ಅವರು ಕೂಡ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ನಮ್ಮ ಎಲ್ಲರ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮಗೂ ನಿಮ್ಮ ಮಕ್ಕಳಿಗೂ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರ ವಾಕ್ಯಗಳಿಗೆ ಸರಿಯಾಗಿ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ಆಮೇನ್.